ಶಿವನಾಥ ಸುಬ್ರಹ್ಮಣ್ಯಂ 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 ಶಿವನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ. ಗುಡ್ ಮಾರ್ನಿಂಗ್. ಟೈಮ್ 11 ಗಂಟೆ. ಎಲ್ಲ ಪೂಜೆನ ಮುಗಿಸ್ಬಿಟ್ಟು ಮನೆಗೆ ಬಂದಿದ್ದೀನಿ. ಏನು ಪೂಜೆ ಗೊತ್ತಾ, ಇವತ್ತು ನಾಗರ ಪಂಚಮಿ. ಸೊ ಅದನ್ನು ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಬಂದು ಟಿಫನ್ ಮಾಡಿದ್ದೀನಿ. ಇವತ್ತು ಹೆಂಗೆ ಪೂಜೆ ಆಯಿತು ಏನು ಅಂತ ಹೇಳಿಬಿಟ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾಗಪಂಚಮಿ ನಾಗಚೌತಿ ಇರೋದ್ರಿಂದ ಈ ಕೆಲಸಗಳೆಲ್ಲ ಬೇಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಇನ್ಮೇಲೆ ಹಬ್ಬಗಳ ಸುರಿಮಳೆ ಅಂತ ಹೇಳ್ಬೋದು. ಇನ್ಮೇಲಿಂದ ನಮ್ಮದು ಡೈಲಿ ರೂಟೀನ್ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ. ಬೆಳಗ್ಗೆನೇ ಏನೆಲ್ಲ ಕೆಲಸಗಳಿದೆಲ್ಲ ಅದನ್ನೆಲ್ಲ ನಾನು ಇವಾಗ ಕಂಪ್ಲೀಟಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಾನು ಎದ್ದು ಬಂದಿದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅಂಡೆ ಒಲೆಗೆ ಉರಿ ಹಾಕ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಈ ಥರ ಯಾವ ಕೆಲಸಗಳಿರುತ್ತೆ ಇದನ್ನೆಲ್ಲ ಮುಗಿಸ್ಕೊಳ್ಳೋವರೆಗೂ ನೀರು ಚೆನ್ನಾಗಿ ಬಿಸಿ ಆಗಿರುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿ ಆದಮೇಲೆ ಬಿಸಿನೀರು ಕುಡಿಯೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಎದ್ದಿದ ತಕ್ಷಣ ನನಗೆ ಫುಲ್ ಆಕ್ಷಿ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಫುಲ್ ಒಂಥರ ಮೂಗಲೆಲ್ಲ ಒಂಥರ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಥ್ರೋಟ್ ಪೇಯ್ನ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬ್ರಷ್ ಮಾಡ್ಕೊಂಡು ಬಂದಿದ ತಕ್ಷಣ 1 ಗ್ಲಾಸ್ ಬಿಸಿ ನೀರನ್ನ ಕುಡ್ಕೊತೀನಿ. ಅದಾದಮೇಲೆ ಒಂದು 5 to 10 ಮಿನಿಟ್ಸ್ ಆದಮೇಲೆ ಮಿಕ್ಕಿದ ಏನು ಪೆಂಡಿಂಗ್ ಕೆಲಸಗಳಿದೆಲ್ಲ ಆ ಕೆಲಸಗಳನ್ನ ನಿಧಾನಕ್ಕೆ ಮಾಡ್ಕೊತೀನಿ. ಆದರೆ ಇವತ್ತು ಸ್ವಲ್ಪ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಈ ಥರ ಕ್ಲೀನಿಂಗ್ ಕೆಲಸಗಳು ಏನಿದೆ ಅಲ್ಲ, ಈ ಥರ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ನಾನು ಮಾಡ್ಕೋತಾ ಇರ್ತೀನಿ. ಮಿಕ್ಕಿದ್ನ ಒಳಗಡೆ ಏನು ಟಿಫನ್ ಮಾಡೋದು, ಅಡುಗೆ ಮನೆ ಕೆಲಸನೆಲ್ಲ ನಮ್ಮ ಅತ್ತೆ ನೋಡ್ಕೋತಾ ಇರ್ತಾರೆ. ಬೆಳಗ್ಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಆಗಿದ್ಮೇಲೆ ನೀರೆಲ್ಲ ಹಾಕಿದ್ಮೇಲೆ ನಾನು ರಂಗೋಲಿನ ಬಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಗಿಲೆಲ್ಲ ತೊಳೆದ ಮೇಲೆ ಸ್ನಾನ ಮಾಡ್ಕೊಂಬಂದು ರಂಗೋಲಿ ಹಾಕೋದು ಒಳ್ಳೆಯದು. ಆದರೆ ನಮ್ಗೆ ಇಲ್ಲಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅರ್ಜೆಂಟಲ್ಲಿ ಸ್ನಾನಕ್ಕೂ ಮುಂಚೆನೇ ಎಲ್ಲ ರಂಗೋಲಿಗಳನ್ನೆಲ್ಲ ಪೆಂಡಿಂಗ್ ಇರೋದನ್ನ ಮುಗಿಸ್ಕೊಬಿಟ್ಟಿರ್ತೀನಿ. ನೀವು ಹೀಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೆ ಹತ್ರ ಎಲ್ಲರೂ ಸೇಮ್ ಟೈಮ್ ರಂಗೋಲಿ ಹಾಕ್ತಾ ಇರ್ತೀವಿ. ಎಲ್ಲರೂ ಅಕ್ಕಪಕ್ಕದವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಿಮ್ಮ ಮನೇಲಿ ಹೆಂಗೆ ನಮ್ಮ ಮನೇಲಿ ಹೆಂಗೆ ಅಂದ್ಕೊಂಡು ಮಾತಾಡಿಕೊಂಡು ಎಲ್ಲರೂ ರಂಗೋಲಿ ಹಾಕೋಕ್ಕೆ ಬಾಗಿಲಿಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ನಾನು ಈ ಥರ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಬಾಗಿಲು ಮುಂದೆ ಜಯ ವಿಜಯ ಅಂತ ಕಾಮನ್ ಆಗಿ ಎವ್ರಿಡೇ ಬರಿತಾ ಇರ್ತೀವಿ. ಆಮೇಲೆ ತುಳಸಿ ಕಟ್ಟೆಗೂ ಕೂಡ ಬ್ಯೂಟಿಫುಲ್ ಆಗಿರೋ ಒಂದು ಚಿಕ್ಕದಾಗಿ ರಂಗೋಲಿಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೇಲಿ ಒಬ್ಬೊಬ್ಬರಾಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಒಬ್ಬರು ಬ್ರಷ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೊದಲೇ ಅಂಡೆ ಒಲೆಗೆ ಉರಿ ಹಾಕ್ಬಿಟ್ಟಿರ್ತೀನಿ. ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ. ನೀರು ಕಾಯ್ದಿದ ತಕ್ಷಣ ಒಬ್ಬರಾದ್ಮೇಲೆ ಒಬ್ಬರು ಸ್ನಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ನನ್ನ ಜೊತೆನೇ ನನ್ನ ಮಗಳನ್ನ ಎಬ್ಬಿಸ್ಕೊಂಡು ಕರ್ಕೊಂಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವಳು ಎದ್ದೇಳ್ಬಿಟ್ರೆ ಬೆಳಗ್ಗೆ ಕೆಲಸ ಯಾವುದು ನನಗೆ ಪ್ರಾಪರಾಗಿ ಆಗೋದಿಲ್ಲ. ನಾನು ಹಿಂದೆನೇ ಸುತ್ತಾ ಇರ್ತಾಳೆ ಅಥವಾ ಬಿದ್ದೋಗ್ತಾಳೆ, ಏನೋ ಒಂದು ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ನಾನು ಬೇಗ ಎದ್ದು ಬಂದಮೇಲೆ ಅವಳು ಅದಾದಮೇಲೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾಳೆ. ರಂಗೋಲಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ನಾಗರಕಟ್ಟೆನ ಪ್ರತಿಷ್ಠಾಪನೆ ಮಾಡಿ ಈಗ ಒಂದು 3 to 4 ಮಂತ್ಸ್ ಆಗಿರ್ಬೋದೇನೋ ಅಷ್ಟೇ. ಆದರೆ ಮೊದಲನೇ ಪೂಜೆ ನಾನೇ ಮಾಡ್ತಿರೋದು ಅಂತ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ನಾನು ಹೋಗೋ ಟೈಮಿಗೆ ಇನ್ನೂ ಯಾರೂ ಬಂದಿರಲಿಲ್ಲ. ಅದಕ್ಕೆ ನಾನೇ ಬೇಗ ಫಸ್ಟು ಪೂಜೆನ ಮಾಡ್ಕೊಬಿಡೋಣ. ಅದಾದಮೇಲೆ ಎಲ್ಲರೂ ಬಂತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಪೂಜೆ ಮಾಡ್ತಾಯಿದ್ದೆ, ಒಬ್ರು ಕುಂಕುಮ ಹಾಕ್ತಿರ್ತಾರೆ, ಇನ್ನೊಬ್ರು ನೀರು ಹಾಕ್ತಿರ್ತಾರೆ. ಸೊ ಹಾಗಾಗಿ ನಾನು ಬೇಗ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಪೂಜೆನ ಮಾಡ್ಕೊಬಿಡೋಣ, ಇನ್ನೂ ಯಾರೂ ಇಲ್ಲ ಅಂತ ಹೇಳಿ ನನ್ನ ಪೂಜೆನ ನಾನು ನೆಮ್ಮದಿಯಾಗಿ ಮಾಡ್ತಾ ಇದ್ದೀನಿ. ಅಮ್ಮ ಏನು ಮಾಡ್ತಾವಳೆ? ಶ್ರಾವಣ ಮಾಸದಲ್ಲಿ ಮೊದಲನೇದಾಗಿ ಬರೋದೇ ನಾಗರ ಪಂಚಮಿ ಹಬ್ಬ. ನಾವು ನಾಗರ ಪಂಚಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಈ ನಾಗರ ಪಂಚಮಿ ಹಬ್ಬನ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ಬಿಟ್ಟು ಕರೀತಾರೆ. ಇದನ್ನು ಜಾಸ್ತಿಯಾಗಿ ಯಾವ ಕಡೆ ಮಾಡ್ತಾರೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಕಡೆ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇನ್ನು ಮೊದಲನೇದಾಗಿ ನಮ್ಮ ಕಡೆ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಗೌರಿ ಹಬ್ಬದಲ್ಲಿ ಹುತ್ತದ ಹತ್ರ ಹೋಗ್ಬಿಟ್ಟು ಪೂಜೆನ ಮಾಡ್ಕೊಂಬರ್ತೀವಿ. ಸುಬ್ರಹ್ಮಣ್ಯಂ ಷಣ್ಮುಖನಾದ ಸುಬ್ರಹ್ಮಣ್ಯ. ಇನ್ನು ಈ ನಾಗರ ಪಂಚಮಿ ಹಬ್ಬನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ನಾಗದೋಷ ಇದ್ದರೆ ಅಥವಾ ಯಾರಿಗಾದ್ರೂ ಸರ್ಪದೋಷ ಇದ್ದರೆ, ಯಾರಿಗಾದ್ರೂ ಚರ್ಮದ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಈ ಎಲ್ಲ ರೋಗಗಳು ಕಮ್ಮಿ ಆಗಲಿ ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು ಈ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ.
ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿರೋದಿಲ್ಲ, ವಂಶಾಭಿವೃದ್ಧಿ ಆಗ್ತಾ ಇಲ್ಲ, ಅಂಥವರು ಕೂಡ ನಾಗರ ಪಂಚಮಿನ ಹಬ್ಬನ ಮಾಡೇ ಮಾಡ್ತಾರೆ. ಎಷ್ಟೊಂದು ಜನ ಇವಾಗ ಕುಕ್ಕೆಗೆ ಯಾಕೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ ಕಷ್ಟ ಪರಿಹಾರ ಆಗಬೇಕು ಅಥವಾ ಮಕ್ಕಳಾಗಿರೋದಿಲ್ಲ, ಈ ಥರ ಚರ್ಮ ರೋಗಗಳಿರುತ್ತೆ. ಮೊದಲನೇದಾಗಿ ಅವರು ಹೇಳೋದೇ ನೀವು ಕುಕ್ಕೆಗೆ ಹೋಗ್ಬಿಟ್ಟು ಬನ್ನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನು ನಾಗಪ್ಪನಿಗೆ ಬಿಳಿ ಹೂಗಳಂದರೆ ತುಂಬ ಇಷ್ಟ. ನಮ್ಮನೆ ಹತ್ರನೇ ಬ್ರಹ್ಮಕಮಲ ಅರಳಿತು ಇವತ್ತು. ಸೊ ಅದಕ್ಕೋಸ್ಕರ ನಾ ಬ್ರಹ್ಮಕಮಲ ಹೂಗಳನ್ನ ತೊಗೊಂಡು, ಎಲ್ಲ ಬಿಳಿ ಹೂಗಳನ್ನ ತೊಗೊಂಡು ಹೋಗಿ ಪೂಜೆನ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇನ್ನು ನಾಗರ ಪಂಚಮಿ ದಿನ ಉಂಡೆಗಳು ಮಾಡೋದು ಇದ್ದೇ ಇರುತ್ತೆ. ನನಗೆ ನಮ್ಮ ಅತ್ತೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಅದಾದಮೇಲೆ ಎಲ್ಲ ರೀತಿಯ ಉಂಡೆಗಳನ್ನ ನನಗೆ ಮಾಡಿ ಕಳಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಅದನ್ನು ನೈವೇದ್ಯ ಕೊಡಬೇಕು ಅಂತ ಹೇಳಿ. ನಾವು ಗೌರಿ ಹಬ್ಬದ ದಿನ ಎಳ್ಳುಂಡೆ ಮತ್ತು ಅಕ್ಕಿಯಿಂದ ಮಾಡೋ ತಂಬಿಟ್ಟನ್ನು ನಾವು ನೈವೇದ್ಯ ಕೊಡ್ತೀವಿ. ಇಲ್ಲಿ ಏನಂತ ಮಾಡಿದ್ರೆ ಎಳ್ಳುಂಡೆ ಮಾಡ್ತಾರೆ, ಜೊತೆಗೆ ಕಡಲೆ ಹಿಟ್ಟಿಂದ ಉಂಡೆ ಮಾಡ್ತಾರೆ. ಈ ಎರಡನ್ನು ನಾವು ಇವತ್ತು ನೈವೇದ್ಯ ಮಾಡ್ತೀವಿ ದೇವರಿಗೆ. ಇನ್ನು ನಾಗಪ್ಪಂಗೆ ಹಸಿ ಕಡಲೆನ ಇಡ್ತಾರೆ, ಭತ್ತದ ಹರಳುಗಳನ್ನ ಹಾಕ್ತಾರೆ ಇವತ್ತಿನ ದಿವಸದಲ್ಲಿ. ನನಗೆ ಈ ವರ್ಷ ಭತ್ತದ ಹರಳು ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ನೆನೆಸಿದ ಕಡಲೆನ ತೊಗೊಂಬಂದಿದ್ದೀನಿ. ನಾಗರ ಪಂಚಮಿ ದಿನ ಮತ್ತು ನಾಗರ ಚೌತಿ ದಿನ ಮನೆಯಲ್ಲಿ ಯಾವುದೇ ರೀತಿಯ ಬೋಂಡ ಕರಿಯೋದು, ಹಪ್ಪಳ ಕರಿಯೋದು, ಒಗ್ಗರಣೆ ಹಾಕೋದು ಈ ಥರದ್ದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂತೇಳಿ, ಕರಿಯೋದು ಮಾಡಿದ್ರೆ ಹಾವನ್ನು ನಾವು ಮನೆಗೆ ಆಹ್ವಾನ ಮಾಡ್ಕೊಂಡಂಗೆ ಅಥವಾ ಹಾವನ್ನು ನಾವು ಮನೆಗೆ ಕರಿತಾ ಇದ್ದೀವಿ ಅನ್ನೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕೋದು, ಬೋಂಡ ಮಾಡೋದು, ಹಪ್ಪಳ ಕರಿಯೋದು ಈ ಥರದ್ದನ್ನೆಲ್ಲ 2 ದಿನ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಮೊದಲನೇ ದಿನ ನಾವು ಈ ಥರ ಆಚೆ ದೇವಸ್ಥಾನಗಳ ಮುಂದೆ ಇರುತ್ತಲ್ಲ ಆ ನಾಗರಕಟ್ಟೆಗೆ ಬಂದು ಪೂಜೆನ ಮಾಡ್ಕೊಂಡು ಹೋಗ್ತೀವಿ. 2ನೇ ದಿನ ಮನೆಯಲ್ಲೇ ಬೆಳ್ಳಿ ನಾಗಪ್ಪನ ತಟ್ಟೆಲಿರಿಸಿ ಮನೆಯಲ್ಲೇ ನಾವು ಹಾಲನ್ನ ಹಾಕೋತೀವಿ. ಇಲ್ಲಿ ಹಸಿ ಹಾಲನ್ನು ತನಿ ಎರೋದಕ್ಕೆ ಉಪಯೋಗಿಸ್ಕೋತೀವಿ. ಹಾಲನ್ನು ತನಿ ಎರೆದ ಮೇಲೆ ಮತ್ತೆ ನೀರು ಹಾಕಿ ಮತ್ತೆ ತೊಳ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ನೀವು ಒಂದೇ ತಂದಿದ್ಯಾ? ಅಲ್ಲ ತೊಗೊಂಬರಲ್ಲ ಇನ್ನೊಂದೆರಡು. ಹಾಲು ತನಿ ಎರೆದ ಮೇಲೆ ನಾವು ಒಂದು ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಬಟ್ಲು ಒಳಗಡೆ ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಆ ಬೆಲ್ಲದ ನೀರು ಏನಿರುತ್ತಲ್ವ ಆ ಬೆಲ್ಲದ ನೀರನ್ನು ದೇವರಿಗೆ ಅಭಿಷೇಕ ಮಾಡಬೇಕಾಗಿರುತ್ತೆ, ಅಂದರೆ ತನಿ ಎರಿಬೇಕಾಗಿರುತ್ತೆ. ಅದಾದಮೇಲೆ ನಾವು ಮತ್ತೆ ಇಲ್ಲಿ ನಾಗರ ಕಲ್ಗಳನ್ನ ತೊಳ್ಕೊಂಡು ಅರಿಶಿನ ಕುಂಕುಮನ ಏರಿಸಿ ಅದಾದಮೇಲೆ ನಾವು ಗೆಜ್ಜೆ ವಸ್ತ್ರಗಳನ್ನ ಹಾಕಬೇಕಾಗಿರುತ್ತೆ. ನೋಡಿ ದೇವರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಏರಿಸಿದ್ಮೇಲೆ. ಈ ಗೆಜ್ಜೆ ವಸ್ತ್ರಗಳನ್ನೆಲ್ಲ ನಮ್ಮ ಮತ್ತೆ ಮನೇಲೇ ಮಾಡೋದು. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪೂಜೆನೇ ಮಾಡ್ತಾರೆ. ನನಗೆ ಬಂದಾಗಿಂದ ನಮ್ಮ ಅತ್ತೆ ಯಾವ ಥರ ಪೂಜೆನ ಹೇಳ್ಕೊಟ್ಟಿದ್ದಾರೆ ನಾನು ಅದೇ ಥರನೇ ಪಾಲನೆ ಮಾಡ್ತಾಯಿದ್ದೀನಿ. ಈಗ 4 ವರ್ಷದಿಂದ ಯಾವ ಥರ ಪೂಜೆನ ಮಾಡ್ಕೊಂಡು ಬಂದಿದ್ದೀನಲ್ಲ ಅದೇ ಥರ ಇವತ್ತು ಕೂಡ ನಾನು ಪೂಜೆನ ಮಾಡ್ತಾಯಿದ್ದೀನಿ. ತಂದಿರೋ ಉಂಡೆಗಳನ್ನೆಲ್ಲ ದೇವರಿಗೆ ಕಡಲೆಯಲ್ಲಿ ಉಡಿ ತುಂಬಿಟ್ಟು ಸೊ ದೇವರಿಗೆ ಇಲ್ಲೆಲ್ಲ ಅಲಂಕಾರನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೋದ್ಮೇಲೆ ಮನೇಲೂ ಕೂಡ ಪೂಜೆನ ಮಾಡೋದಾಗಿರುತ್ತೆ. ಇಲ್ಲಿ ನಾನು ಆಚೆ ಕಡೆ ಬಂದು ಮನೆ ಪೂಜೆಗಳನ್ನ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲಿ ಮನೇಲಿ ನಮ್ಮ ಅತ್ತೆ ಪೂಜೆಗಳನ್ನೆಲ್ಲ ಮುಗಿಸಿರ್ತಾರೆ. ಮತ್ತು ನಮ್ಮ ಅತ್ತೆ ಹೇಳಿ ಕಳಿಸಿದ್ರು ಬೆಳ್ಳಿ ದೀಪಗಳನ್ನ ಹಚ್ಚಿದ ಮೇಲೆ ಮರಿದಲ್ಲೇ ಮನೆಗೆ ತೊಗೊಬಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಇದೇ ಥರ ಪೂಜೆನ ಮಾಡ್ಕೊಂಡು ಬರೋಕ್ಕಂತ ಹೋಗಿ ಸುಮಾರು ವರ್ಷಗಳ ಹಿಂದೆ ಬೆಳ್ಳಿ ದೀಪನ ಹಚ್ಚಿ ಇಟ್ಬಿಟ್ಟು ಅಲ್ಲೇ ಮರೆತು ಮನೆಗೆ ಬಂದುಬಿಟ್ಟಿದ್ರಂತೆ. ಸೊ ಹಂಗಾಗಿ ನನಗೆ ಅವರು ನೆನಪಲ್ಲೇ ಹೇಳಿ ಕಳಿಸಿದ್ರು ದೀಪಗಳನ್ನೆಲ್ಲ ಮುಂಚೆನೇ ಹಚ್ಚಿಡು, ಅದು ಆರಿದ ಮೇಲೆ ನನ್ನ ಮನೆಗೆ ತೊಗೊಂಬ, ಮರಿದಲ್ಲೇ ತೊಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ನನಗೆಲ್ಲ ಈ ಥರ ಕಷ್ಟಗಳಿರೋದೇ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ನನ್ನ ಮಗಳೇ ಎಲ್ಲ ಪೂಜೆಗಳನ್ನ ಮಾಡ್ತಾ ಇದ್ದಾಳೆ, ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಎಲ್ಲ ಹಬ್ಬಗಳನ್ನ ಪೂಜೆಗಳನ್ನ ನನ್ನ ಮಗಳೇ ಮಾಡ್ತಾಳೆ ಅನಿಸುತ್ತೆ. ನಾವು ಮನೇಲಿ ಏನಾದರೂ ಆರತಿ ಮಾಡ್ತಿದ್ರೆ ಕಂಪಲ್ಸರಿ ಅವಳು ಆರತಿಗೆ ನಾವು ಕರೀಲೇಬೇಕು. ಕರೀಲಿಲ್ಲ ಅಂತ ಹೇಳಿದ್ರೆ ಅವಳು ಕೇಳ್ತಾಳೆ ನನ್ನ ಬಿಟ್ಟು ನೀವು ಆರತಿ ಮಾಡಿಬಿಟ್ರಾ ಅಂತ ಹೇಳಿ. ಇನ್ನು ದೇವಸ್ಥಾನ ಹತ್ರ ಪೂಜೆನ ಮುಗಿಸ್ಕೊಂಡು ಮನೆಗೆ ಬರೋ ತನಕ ನಮ್ಮ ಅತ್ತೆ ಇನ್ನೂ ನಿಧಾನವಾಗಿ ಪೂಜೆನ ಮಾಡ್ತಿದ್ರು. ಅಷ್ಟರಲ್ಲಿ ನಾನು ಬಂದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಪೂಜೆಯಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಕಂಪಲ್ಸರಿ ಇದನ್ನು ಈ ವರ್ಷ ಹೋದ ವರ್ಷ ಕೂಡ ಈ ಥರ ಬರೆದಿದ್ರು ಮನೆ ಮುಂದೆ, ಇವಾಗ ಈ ವರ್ಷವೂ ಬರೀತಾ ಇದ್ದೀವಿ. ಎಷ್ಟೊಂದು ಜನ ರಂಗೋಲಿಯಲ್ಲೂ ಕೂಡ ದೇವ್ರ ಮನೆಯಲ್ಲಿ ಈ ಥರ ಹಾವುಗಳನ್ನ ಬರೆದು ಪೂಜೆನ ಮಾಡ್ತಾರೆ. ನಾನು ಬೆಳಗ್ಗೆನೇ ರಂಗೋಲಿಯಲ್ಲಿ ಹಾಕಿದ್ದೆ ಮನೆ ಮುಂದೆ ಹಾವುಗಳನ್ನ. ಇವಾಗ ಗೋಡೆ ಮೇಲೆ ಇವರು ಬರಿತಾ ಇದ್ದಾರೆ. ಈ ಗೋಡೆ ಮೇಲೆ ಏನು ಬರಿತೀವಲ್ವ ಹಾವು, ಒಂದು ದೊಡ್ಡದು ಒಂದು ಚಿಕ್ಕದು ಎರಡನ್ನೂ ಬರಿಬೇಕಾಗಿರುತ್ತೆ. ಆಚೆ ಕಡೆ ನಾವು ಹೆಂಗೆ ಪೂಜೆನ ಮಾಡ್ಕೊಂಬಂದಿದ್ದೀವಲ್ವ ಹಾಗೆ ಅದೇ ರೀತಿ ಇಲ್ಲೂ ಕೂಡ ಗೋಡೆ ಮೇಲೆ ಪೂಜೆನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಹಾವುಗಳನ್ನ ಬರ್ಕೊಂಡ್ಮೇಲೆ ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರಗಳನ್ನ ಹೇರಿಸ್ಕೋಬೇಕು. ಆಮೇಲೆ ಕೊಬ್ಬರಿ ಬಟ್ಲು ಒಳಗಡೆ ಬೆಲ್ಲ ಮತ್ತು ನೀರನ್ನು ಹಾಕಿರ್ತೀವಲ್ಲ ಅದು ಕೂಡ ಇಲ್ಲಿ ಹಾಕಬೇಕಾಗಿರುತ್ತೆ. ಇದನ್ನು ಮೊದಲೇ ಮಾಡೋ ಹಾಗಿಲ್ಲ, ಮೊದಲು ಆಚೆ ಕಡೆ ಹೋಗಿ ಪೂಜೆನ ಮಾಡ್ಕೊಂಡು ಬಂದಮೇಲೆ ಅದಾದಮೇಲೆ ಇಲ್ಲಿ ಗೋಡೆಗಳ ಮೇಲೆ ಬರೆದು ಪೂಜೆನ ಮಾಡಬೇಕಾಗಿರುತ್ತೆ. ಇನ್ನು ಬೆಳಗ್ಗೆನೇ ನಾನು ರಂಗೋಲಿಯಲ್ಲಿ ಮನೆ ಮುಂದೆ ಹಾವುಗಳನ್ನ ಬರೆದಿದ್ರೆ ನನ್ನ ಮಗಳು ಎದ್ದು ಬಂದುಬಿಟ್ಟು ಅಮ್ಮ ಹಾವು ಬಂದಿದೆ ಅಂತ ಹೇಳಿ ಜಗ್ಗಲ್ಲಿ ನೀರು ತಗೊಂಡೋಗಿ ಅದನ್ನು ಅಳಿಸ್ಬಿಟ್ಟು ಬಂದಿದ್ದಾಳೆ.
ಇನ್ನು ವೆರಿ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಾಡೋ ಗೆಜ್ಜೆ ವಸ್ತ್ರ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ಹೇರ್ಸೋಕ್ಕೆ ಮತ್ತು ಕ್ವಾಲಿಟಿ ಆಗಿರುತ್ತೆ ಅಂತ ಹೇಳಿ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಇರೋರು ಎಲ್ಲರೂ ಕೂಡ ಫೋನ್ ಮಾಡಿ ಗೆಜ್ಜೆ ವಸ್ತ್ರಗಳನ್ನ ಆರ್ಡರ್ ಮಾಡ್ಕೊತಾರೆ. ಸೊ ಈ ವಿಡಿಯೋದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಗೆಜ್ಜೆ ವಸ್ತ್ರಗಳು ಬೇಕು, ಬತ್ತಿಗಳು ಬೇಕು ಅಂತ ಅಥವಾ ಹೂ ಬತ್ತಿ ಗೆಜ್ಜೆ ವಸ್ತ್ರಗಳು ಇದೆಲ್ಲ ಬೇಕು ಅಂತ ಏನಾದರೂ ಹೇಳಿದ್ರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಇದನ್ನು ನಿಮಗೆ ಹೇಗೆ ತಲುಪಿಸ್ಬೋದು ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ತೀನಿ. ಇನ್ನು ಈ ಪೂಜೆ ಮಾಡಬೇಕಾದ್ರೆ ನಾವು ಏನೂ ತಿಂದಿರಲಿಲ್ಲ, ಉಪವಾಸನೇ ಇದ್ವಿ. ಉಪವಾಸ ಇದ್ದು ಈ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ಹೋಗಿ ಬೇಗ ಪೂಜೆನ ಮುಗಿಸ್ಕೊಂಬಂದು ಅದಾದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಪೂಜೆನ ಮುಗಿಸ್ಕೊತಾ ಇದ್ದೀವಿ. ಇನ್ನು ಎಷ್ಟೊಂದು ವಿಷಯಗಳು, ಎಷ್ಟೊಂದು ಆಚರಣೆ ವಿಚಾರಣೆಗಳು ಎಷ್ಟೊಂದು ಗೊತ್ತೇ ಇರೋದಿಲ್ಲ ನಮಗೆ. ಎಲ್ಲರ ಹತ್ರನೂ ಕೇಳಿ ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ. ನನಗೆ ಮದುವೆಗೂ ಮುಂಚೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತೂ ಇರಲಿಲ್ಲ. ಮದುವೆ ಆದಮೇಲೆ ಎಷ್ಟೊಂದು ವಿಷಯಗಳನ್ನ ನಾನು ನಮ್ಮ ಅತ್ತೆ ಕಡೆಯಿಂದ ತಿಳ್ಕೊಂಡಿದ್ದೀನಿ. ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಏನನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ವಿಷಯಗಳನ್ನ ನನಗೆ ತಿಳಿಸ್ಕೊಂಡು ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಮಗಳು ನಾವಿಲ್ಲಿ ಪೂಜೆನ ಮಾಡ್ತಾಯಿದ್ರೆ ಅವಳು ಹಿಂದೆಗಡೆಯಿಂದ ಹಾಡು ಹೇಳ್ತಾ ಇದ್ದಾಳೆ. ನೀವು ಕೇಳಿಸ್ಕೋಬೋದು, ಅಬ್ಸರ್ವ್ ಮಾಡ್ಬೋದು. ನಾವಿಲ್ಲಿ ಪೂಜೆದಲ್ಲಿ ಬ್ಯುಸಿಯಾಗಿದ್ದೀವಿ, ಅವಳ ಪಾಡಿಗೆ ಅವಳು ಹಾಡು ಹೇಳ್ತಾ ಇರೋದು, ಅವಳದು ಓನಾಗಿ ಪೂಜೆಗಳನ್ನ ಮಾಡ್ತಾ ಇರೋದನ್ನು ಮಾಡ್ತಾ ಇದ್ದಾಳೆ. ಅದು ಬೆಲ್ಲ ನೀರು ಹಾಕಪ್ಪ ಸ್ವಲ್ಪ. ನಾನು ಹಿಡಿತೀನಿ, ಎಡಕ್ಕೆ ಹಾಕು, ಅಲ್ಲಿ ಎರಡಕ್ಕೆ ಹಾಕು. ಎಳ್ಳಿಲ್ಲಲ್ಲ, ಸರಿ ಕಡಲೆ ಒಳಗಿನ ತರಲ್ಲ, ಬೇಡ ಬಿಡು. ಇಲ್ಲಿ ಉದುರೋಗ್ತವೆ ನೋಡಿ, ಇಟ್ಕೊಂಡು ನಾನು ಹಾಕಿದ್ದೀನಿ, ನೀವು ಹಾಕಿ. ಇವತ್ತಿದೆ ಶ್ರೇಷ್ಠ ಬೆಲ್ಲನಾಲೆ ಕೊಬ್ಬರಿ ಬಟ್ಟೆ, ನಾಳೆ ಬೆಳ್ಳಿಲ್ಲ ಅಂದೆ ಕೊಟ್ಟೆ ಆಯಿತು. ಶಾನು ಕೆಲಸ ಹಾಕ್ಲಕ್ಕೆ ಹೇಳಿ ದರ್ಶನ ಇನ್ನು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ನಾಗಪ್ಪನ ಬಿಡಿಸ್ತಾರೆ. ಇಲ್ಲಿ ನಾನು ನಾಗಪ್ಪನ ಯಾವ ಥರ ಈಸಿಯಾಗಿ ಗೋಡೆ ಮೇಲೆ ಬರ್ಕೋಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಈಸಿಯಾಗಿ ಬರಿಬೋದು. ಒಂದು ದೊಡ್ಡದಿರಬೇಕು, ಒಂದು ಚಿಕ್ಕದಿರಬೇಕು. ಅಂದರೆ ಒಂದು ಅಮ್ಮ ಇನ್ನೊಂದು ಮರಿ ಅಂತ ಹೇಳ್ಬಿಟ್ಟೇನೋ ಇರುತ್ತೆ, ಅದಕ್ಕೆ ಒಂದು ದೊಡ್ಡದಾಗಿ ಬರಿಬೇಕು, ಇನ್ನೊಂದನ್ನು ಚಿಕ್ಕದಾಗಿ ಈ ಥರ ಬರ್ಕೋಬೇಕಾಗಿರುತ್ತೆ. ಇದು ಬರ್ಕೊಂಡು ಮೇಲೆ ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಹೇರಿಸ್ಕೋಬೇಕಾಗಿರುತ್ತೆ. ಇದಕ್ಕೂ ಕೂಡ ನಾವು ಯಾವ ಥರ ಪೂಜೆ ಮಾಡ್ತೀವಲ್ಲ ಅದೇ ಥರ ಪೂಜೆನ ಮಾಡ್ಕೋಬೇಕಾಗಿರುತ್ತೆ. ಇನ್ನು ದೇವರಿಗೆ ಅಂತ ಹೇಳ್ಬಿಟ್ಟು ಏನು ಸ್ವೀಟ್ಗಳು ಮಾಡಿರ್ತಾರಲ್ವ, ಉಂಡೆಗಳನ್ನ ದೇವ್ರಿಗೆ ನೈವೇದ್ಯ ಕೊಡೋದೇ ತಡ. ಅದಾದಮೇಲೆ ಎಲ್ಲರೂ ಉಂಡೆಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಶೇಷನು ಆಗಲೇ ತೊಗೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ನಾನೇ ಫಸ್ಟು ಪೂಜೆನ ಮಾಡಿಬಿಟ್ಟು ಬಂದೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ. ಪಾಪ ನಮ್ಮ ಅತ್ತೆನೇ ಎಲ್ಲನೂ ಉಂಡೆಗಳನ್ನೆಲ್ಲ ಮಾಡಿ ಕೊಟ್ಟಿದ್ರು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಉಂಡೆಗಳನ್ನೆಲ್ಲ ಅಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಮನೆಗೆ ಬಂದೆ. ನಾನು ಆಚೆಗಡೆ ಕೆಲಸಗಳನ್ನೆಲ್ಲ ಮಾಡ್ಕೋತಾಯಿದ್ರು, ಅವ್ರು ಒಳಗಡೆ ಇದನ್ನೆಲ್ಲ ದೇವ್ರಿಗೆ ನೈವೇದ್ಯನೆಲ್ಲ ಮಾಡಿಕೊಡ್ತಾಯಿದ್ರು. ಅದಕ್ಕೆ ಈಸಿ ಆಯಿತು ಬೇಗ ಬೇಗ. ಇದು ಆಚೆಗಡೆ ಇರೋ ನಾಗಪ್ಪಂಗೆ ಬೆಲ್ಲದಲ್ಲಿ ನೀರು ಹಾಕಿ ಪೂಜೆನ ಮಾಡ್ಕೊಬರೋದು. ನಾಳೆ ಮನೇಲಿ ಇರೋ ನಾಗಪ್ಪಂಗೆ ಹಾಲು ಹಾಕಿ ಪೂಜೆ ಮಾಡೋದು. ಇವಾಗ ನಾಳೆ ಇಲ್ಲ ನಾಡಿದ್ದಿಲ್ಲ ಮಂಗಳವಾರ ಮತ್ತೆ ಇನ್ನೊಂದು ಪೂಜೆ ಮಾಡಬೇಕು ನಾನು. ಸೊ ಇದೇ ಆಗೋಗ್ಬಿಟ್ಟಿದೆ, ಈ ತಿಂಗಳು ಪೂರ್ತಿ ಇಷ್ಟೊಂದು ಬ್ಯುಸಿ ಆಗೋಗ್ಬಿಟ್ಟಿದ್ದೀನಿ. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವೀಡಿಯೋ ನೋಡ್ಬಿಟ್ಟು ಹಾಗೆ ಹೋಗಬೇಡಿ, ಲೈಕ್ ಮಾಡಿಬಿಟ್ಟು ಹೋಗಿ. ಯಾಕಂದರೆ ಊಟ ಆದಮೇಲೆ ನೀರು ಕುಡಿತೀರಲ್ವ, ಹಾಗೆ ವೀಡಿಯೋ ನೋಡ್ಬಿಟ್ಟಾದ್ಮೇಲೆ ಲೈಕ್ ಮಾಡಿಬಿಟ್ಟು ಹೋಗಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿ ಯು ಸೂನ್.